ಹಾಯ್ ಹಲೋ ನಮಸ್ಕಾರ. ಈ ಬೇಸಿಗೆಗಾಲಕ್ಕೆ ದೇಹಕ್ಕೆ ತಂಪಾಗೋ ಅಂತಹ ಸೂಪರಾಗಿರೋ ಅಂತಹ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಬ್ರೇಕ್ಫಾಸ್ಟ್ ರೀತಿ ಆದರೂ ತೊಗೋಬೋದು ನಾವು. ಇಲ್ಲಿ ನಾನು ಒಂದು ಬಟ್ಲಿಗೆ ಒಂದು ಕಪ್ ನೀರು ಹಾಕಿ ಅದಕ್ಕೆ 4ರಿಂದ 5 ಸ್ಪೂನ್ ಜರಡಿ ಹಿಡಿದಿರುವಂತಹ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ರೀತಿ ಗಂಟು ಹಾಕ್ದಲೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಥರನೇ ಇರಲಿ ನೋಡಿ. ಈ ರೀತಿ ಇದು ಚೆನ್ನಾಗಿ ರೆಡಿಯಾಗಿದೆ. ಈಗ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ 3ರಿಂದ 4 ಗ್ಲಾಸು ನೀರು ಹಾಕಿ ಅದು ಚೆನ್ನಾಗಿ ಕಾದ ನಂತರ ನೋಡಿ ಈ ರೀತಿ ಬಬಲ್ಸ್ ಬಂದ ನಂತರ ನಾವೀಗಾಗಲೇ ಮಾಡಿಟ್ಟಿರೋಂತಹ ರಾಗಿ ಹಿಟ್ಟಿನ ನೀರು ಇದರೊಳಗಡೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟು ಹಾಕಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಮಾಡಿ, ಗಂಟು ಹಾಕ್ದಲೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರಾಗಿ ಗಂಜಿನ ಶುಗರ್ ಇರೋರು, ಡಯಟ್ ಮಾಡೋರು ಎಲ್ಲರೂ ತೊಗೋಬೋದು. ನಾನು ಇದಕ್ಕೆ ಮೆಂತ್ಯ ಮತ್ತು ಜೀರಿಗೆನ ಹುರಿದ್ಬಿಟ್ಟು ಕುಟ್ಟಿ ಪುಡಿ ಮಾಡಿ ಇಲ್ಲಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಶುಗರ್ ಇರೋರು ಆರಾಮಾಗಿ ಈ ರಾಗಿ ಗಂಜಿನ ಕುಡಿಬೋದು. ಇನ್ನು ಬೆಳಗ್ಗೆ ತಿಂಡಿಗೆ ಸಹ ತೊಗೋಬೋದು ಈ ರಾಗಿ ಗಂಜಿನ, ಅಥವಾ ಮಧ್ಯಾಹ್ನ ಊಟಕ್ಕಾದರೂ 1 ಗ್ಲಾಸ್ ರಾಗಿ ಗಂಜಿ ತೊಗೋಬೋದು. ಇದನ್ನು ಡಯಟ್ ಮಾಡೋರಿಗೂ ತುಂಬ ಉಪಯೋಗ ಇದೆ ಇದರಿಂದ. ನೋಡಿ ಈ ಥರ ತಿಕ್ನೆಸ್ ಬಂದರೆ ಸಾಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ, ಚೆನ್ನಾಗಿ ಕೈ ಆಡಿ. ನೋಡಿ ಇಷ್ಟು ತಿಕ್ನೆಸ್ ಬರಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡಿ. ರಾಗಿ ಗಂಜಿ ಆರಿದ ನಂತರ ನಾನಿಲ್ಲಿ ಸಣ್ಣದಾಗೆ ಕಟ್ ಮಾಡಿರೋಂತಹ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಡಿ. ಮಜ್ಜಿಗೆ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಮಂತಿಂದ ನಾನು ಕಡಿತಾ ಇದ್ದೀನಿ. ಈಗ ನೋಡಿ ಮಜ್ಜಿಗೆ ರೆಡಿಯಾಗಿದೆ. ಇಷ್ಟು ಕಡಿದ್ರೆ ಸಾಕಾಗುತ್ತೆ. ನೋಡಿ ಮಜ್ಜಿಗೆ ರೆಡಿಯಾಗಿದೆ. ಈಗ ನಾವು ಮಾಡಿರೋಂತಹ ರಾಗಿ ಗಂಜಿಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಮೆಂತ್ಯ ಮತ್ತು ಜೀರಿಗೆನ ಪುಡಿ ಮಾಡಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇನ್ನೂ ಸ್ವಲ್ಪ ಮಜ್ಜಿಗೆ ಮಿಕ್ಕಿರೋದ್ರಿಂದ ನಾನು ಮಜ್ಜಿಗೆ ಹಾಕ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಮಂತಲ್ಲಿ ಚೆನ್ನಾಗಿ ಕಡಿತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಸೊ ನೀವು ಬೇಕಾದವರು ಈ ಥರ ಮಾಡ್ಕೋಬೋದು. ನೋಡಿ ಈಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ತೆಳ್ಳಾಗಿ ಚೆನ್ನಾಗೇ ಬಂದಿದೆ. ಈಗ ರಾಗಿ ಗಂಜಿನ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಂಡಿದ ನಂತರ ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಾಗಿ ಗಂಜಿ ಕುಡಿಯೋದಕ್ಕೆ ರೆಡಿ. ನೀವು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.